14 ಲೈಂಗಿಕ ಪ್ರಶ್ನೆಗಳು ನೀವು ಕೇಳಲು ತುಂಬಾ ಮುಜುಗರಪಡುತ್ತೀರಿ. ನಿಮ್ಮ ಅನ್ಯೋನ್ಯತೆಯ ಸಮಸ್ಯೆಗಳು ಎಚ್ಚರಿಕೆಗೆ ಕಾರಣವಾಗಿಲ್ಲವೇ ಅಥವಾ ವೈದ್ಯಕೀಯ ಆರೈಕೆಯ ಅಗತ್ಯವಿದೆಯೇ ಎಂಬುದನ್ನು ಕಂಡುಹಿಡಿಯಿರಿ. ಹಾಳೆಗಳ ನಡುವೆ ನೀವು ಅನುಭವಿಸುವುದು ಅಸಾಮಾನ್ಯವೇ ಎಂದು ಎಂದಾದರೂ ಆಶ್ಚರ್ಯಪಡುತ್ತೀರಾ? ನೀನು ಏಕಾಂಗಿಯಲ್ಲ. ನಾವು ಮಹಿಳೆಯರಿಂದ ಕೇಳಿದ ಕೆಲವು ಸಾಮಾನ್ಯ ಲೈಂಗಿಕ ಕಾಳಜಿಗಳನ್ನು ತೆಗೆದುಕೊಳ್ಳಲು ನಾವು ತಜ್ಞರನ್ನು ಕೇಳಿದ್ದೇವೆ. ಅವರು ಹೇಳಬೇಕಾದದ್ದು ಇಲ್ಲಿದೆ. 1. ಕೆಲವೊಮ್ಮೆ ನಾನು ನನ್ನ ಪತಿಯೊಂದಿಗೆ ಸಂಭೋಗಿಸುವಾಗ ನಾನು ಉದ್ರೇಕಗೊಳ್ಳಲು ಪ್ರಾರಂಭಿಸುತ್ತೇನೆ ಮತ್ತು ನಂತರ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೇನೆ. ಅವನು ಒಳ್ಳೆಯದನ್ನು ಅನುಭವಿಸಲು ಮತ್ತು ಮುಗಿಯಲು ನಾನು ಬಯಸುತ್ತೇನೆ, ಆದರೆ ನಾನು ವಿಚಿತ್ರವಾಗಿ ಭಾವಿಸುತ್ತೇನೆ ಮತ್ತು ಬದಲಿಗೆ ನಿಲ್ಲಿಸುತ್ತೇನೆ. ಇದು ಏಕೆ ಸಂಭವಿಸುತ್ತದೆ? ಸಾಮಾನ್ಯ. ಚಿಂತಿಸಬೇಡಿ, ನೀವು ಲೈಂಗಿಕ ಸಮಯದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವ ಕಾರಣದಿಂದ ನೀವು ಕೆಲವು ರೋಗನಿರ್ಣಯ ಮಾಡದ ಲೈಂಗಿಕ ಅಪಸಾಮಾನ್ಯತೆಯನ್ನು ಹೊಂದಿಲ್ಲ ಎಂದು ನ್ಯೂಯಾರ್ಕ್ ಸಿಟಿ ಆಧಾರಿತ ಲೈಂಗಿಕ ತರಬೇತುದಾರ ಮತ್ತು ಪ್ರಮಾಣೀಕೃತ ಲೈಂಗಿಕ ಶಿಕ್ಷಣತಜ್ಞ ಆಮಿ ಲೆವಿನ್ ಹೇಳುತ್ತಾರೆ. ಇತರ ಸಮಯಗಳಲ್ಲಿ ಏನು ಕೆಲಸ ಮಾಡುತ್ತಿದೆ ಎಂಬುದನ್ನು ಕಂಡುಹಿಡಿಯುವುದು ನಿಮಗೆ ಪ್ರಮುಖವಾಗಿದೆ ಎಂದು ಲೆವಿನ್ ಹೇಳುತ್ತಾರೆ. ಬಹುಶಃ ನಿಮ್ಮ ಪತಿ ನೀವು ಆಸಕ್ತಿಯನ್ನು ಕಳೆದುಕೊಳ್ಳದಿರುವಾಗ ಕೆಲವು ಚಲನೆಗಳನ್ನು ಮಾಡುತ್ತಾರೆ, ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ನಿಮ್ಮ ದೇಹವನ್ನು ತಿಳಿದುಕೊಳ್ಳುವುದು ಮತ್ತು ನಿಮ್ಮ ಅಗತ್ಯತೆಗಳು ಮತ್ತು ಬಯಕೆಗಳನ್ನು ಸಂಪರ್ಕಿಸುವುದು ಮತ್ತು ಲೈಂಗಿಕತೆಯನ್ನು ತೃಪ್ತಿಪಡಿಸುವಲ್ಲಿ ಪ್ರಮುಖವಾಗಿರುತ್ತದೆ. ಆದರೆ ನೀವು ಆಸಕ್ತಿ ಕಳೆದುಕೊಂಡ ಕ್ಷಣದಲ್ಲಿ ಏನು ಮಾಡಬೇಕು? ನೀವು ಹೇಗೆ ಸ್ಪರ್ಶಿಸಬೇಕೆಂದು ಬಯಸುತ್ತೀರಿ ಅಥವಾ ಬಯಸುವುದಿಲ್ಲ ಎಂದು ಅವನಿಗೆ ತಿಳಿಸಿ ಎಂದು ಲೆವಿನ್ ಹೇಳುತ್ತಾರೆ. ಭವಿಷ್ಯದಲ್ಲಿ ಇದು ಸಂಭವಿಸಿದಲ್ಲಿ ನಿಮ್ಮ ಮೇಲೆ ಕಷ್ಟಪಡಬೇಡಿ. ನೀವು ಲೈಂಗಿಕತೆಯನ್ನು ನಿಲ್ಲಿಸಬಹುದು ಮತ್ತು ನೀವು ಅವನನ್ನು ಬೇರೆ ರೀತಿಯಲ್ಲಿ ತೃಪ್ತಿಪಡಿಸಲು ಬಯಸುತ್ತೀರಿ ಎಂದು ಅವನಿಗೆ ಹೇಳಬಹುದು. ಎಲ್ಲಾ ನಂತರ ವಿಷಯಗಳನ್ನು ಬದಲಾಯಿಸುವುದು ಇರಿಸಿಕೊಳ್ಳಲು ಸಂತೋಷದ ಪ್ರಿಸ್ಕ್ರಿಪ್ಷನ್ ಆಗಿರಬಹುದು. ನೀವು ತೊಡಗಿಸಿಕೊಂಡಿದ್ದೀರಿ. 2. ಕೆಲವೊಮ್ಮೆ ನಾನು ಲೈಂಗಿಕತೆಯ ನಂತರ ಭಾವುಕನಾಗುತ್ತೇನೆ ಮತ್ತು ನಿಜವಾಗಿ ಅಳುತ್ತೇನೆ. ಇದು ಮುಜುಗರದ ಸಂಗತಿಯಾಗಿದೆ, ಆದರೆ ಇದು ಸಾಮಾನ್ಯವೇ? ಸಂಪೂರ್ಣವಾಗಿ ಸಾಮಾನ್ಯ. ಲೈಂಗಿಕ ನಡವಳಿಕೆಯು ಯೂಫೋರಿಯಾದಿಂದ ದುಃಖದಿಂದ ಕೋಪದವರೆಗೆ ತೀವ್ರವಾದ ಭಾವನೆಗಳ ವ್ಯಾಪ್ತಿಯನ್ನು ಪ್ರಚೋದಿಸುತ್ತದೆ. ಕಿಂಬರ್ಲಿ ರೆಸ್ನಿಕ್ ಆಂಡರ್ಸನ್ ಲೆಸೊ ಐಸೆಕ್ಟ್ ಪ್ರಮಾಣಿತ ಸೆಕ್ಸ್ ಥೆರಪಿಯ ಡಿಪ್ಲೊಮೇಟ್ ಮತ್ತು ಓಹಿಯೋದ ಅಕ್ರಾನ್ನಲ್ಲಿರುವ ಲೈಂಗಿಕ ಆರೋಗ್ಯಕ್ಕಾಗಿ ಸೆಂಟರ್ನ ನಿರ್ದೇಶಕರು ಹೇಳುತ್ತಾರೆ. ಪ್ರತಿಯೊಬ್ಬ ಮಹಿಳೆ ತನ್ನ ಸ್ವಂತ ಲೆನ್ಸ್ ಮೂಲಕ ಲೈಂಗಿಕ ಮುಖಾಮುಖಿಯನ್ನು ಅನುಭವಿಸುತ್ತಾಳೆ ಮತ್ತು ಅದಕ್ಕೆ ವೈಯಕ್ತಿಕ ಅರ್ಥ ಮತ್ತು ಸಂದರ್ಭವನ್ನು ಲಗತ್ತಿಸುತ್ತಾಳೆ. ಉದಾಹರಣೆಗೆ, ಅವರು ವಿವರಿಸುತ್ತಾರೆ, ನೀವು ಈ ರೀತಿಯ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಬಹುದು. ನಮ್ಮ ಪ್ರೀತಿಯು ಮೊದಲಿನಷ್ಟು ಪ್ರಬಲವಾಗಿದೆ. ನಾನು ಎಂದಾದರೂ ಮಗುವನ್ನು ಹೊಂದುತ್ತೇನೆಯೇ? ನನ್ನ ಲೈಂಗಿಕ ಜೀವನ, ನನ್ನ ಮದುವೆಯಲ್ಲಿ ನಾನು ನಿಜವಾಗಿಯೂ ತೃಪ್ತನಾಗಿದ್ದೇನೆಯೇ? ಈ ಎಲ್ಲ ಆಶ್ಚರ್ಯಗಳು ತೀವ್ರವಾದ ಪರಿಣಾಮಕಾರಿ ಅನುಭವಗಳನ್ನು ಪ್ರಚೋದಿಸಬಹುದು ಎಂದು ಆಂಡರ್ಸನ್ ಹೇಳುತ್ತಾರೆ. ಇದಲ್ಲದೆ ಪರಾಕಾಷ್ಠೆಯ ಶಾರೀರಿಕ ಅನುಭವವು ಸ್ತ್ರೀ ಮೆದುಳಿನಲ್ಲಿ ಆಕ್ಸಿಟೋಸಿನ್, ಡೋಪಮೈನ್ ಮತ್ತು ನೊರ್ಪೈನ್ಫ್ರಿನ್ನಂತಹ ನರರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಅನಿರೀಕ್ಷಿತ, ಶಕ್ತಿಯುತ ಭಾವನೆಗಳ ಹೋಸ್ಟ್ ಅನ್ನು ಸಕ್ರಿಯಗೊಳಿಸುತ್ತದೆ. ಹೇಗಾದರೂ, ಲೈಂಗಿಕತೆ ಅಥವಾ ಲೈಂಗಿಕತೆಯ ಆಲೋಚನೆಯು ನಿಮ್ಮನ್ನು ಭಾವನಾತ್ಮಕವಾಗಿ ಭಾವಿಸಿದರೆ ಅಥವಾ ಲೈಂಗಿಕತೆಯ ನಂತರ ನೀವು ಎದುರಿಸುವ ಭಾವನೆಗಳು ತೀವ್ರ ಮತ್ತು ದುರ್ಬಲವಾಗಿದ್ದರೆ, ನಿಮ್ಮ ವೈದ್ಯರು ಅಥವಾ ಪ್ರಮಾಣೀಕೃತ ಲೈಂಗಿಕ ಚಿಕಿತ್ಸಕರೊಂದಿಗೆ ಮಾತನಾಡಿ. 3. ನಾನು ತುಂಬಾ ಬಲವಾದ ಯೋನಿ ಪರಿಮಳವನ್ನು ಹೊಂದಿದ್ದೇನೆ ಎಂದು ನನಗೆ ಅನಿಸುತ್ತದೆ. ವರ್ಷಗಳಿಂದ ವಿಸರ್ಜನೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಆದರೆ ವಾಸನೆಯು ಸಾಮಾನ್ಯವಲ್ಲ ಎಂದು ನಾನು ಚಿಂತೆ ಮಾಡುತ್ತೇನೆ. ನಾನು ಕಾಳಜಿ ವಹಿಸಬೇಕೇ? ಬಹುಶಃ ಇಲ್ಲ, ವಿಶೇಷವಾಗಿ ಏನೂ ಬದಲಾಗದಿದ್ದರೆ. ಆಂಡರ್ಸನ್ ಹೇಳುತ್ತಾರೆ, ಅನೇಕ ಮಹಿಳೆಯರು ತಮ್ಮ ಯೋನಿ ಪರಿಮಳದ ಬಗ್ಗೆ ಸ್ವಯಂ ಪ್ರಜ್ಞೆ ಹೊಂದಿದ್ದಾರೆ ಮತ್ತು ಬಹುಶಃ ಅವರ ಪಾಲುದಾರರಿಗಿಂತ ಹೆಚ್ಚು ಗಮನಹರಿಸುತ್ತಾರೆ. ವಾಸ್ತವವಾಗಿ, ಅವರು ಬಲವಾದ ಅಥವಾ ಆಕ್ರಮಣಕಾರಿ ವಾಸನೆಯನ್ನು ಹೊಂದಿದ್ದಾರೆಂದು ನಂಬುವ ಅನೇಕ ಮಹಿಳೆಯರು ತಮ್ಮ ಪತಿ ಅಥವಾ ಗೆಳೆಯನಿಗೆ ಪರಿಮಳದ ಬಗ್ಗೆ ತಿಳಿದಿಲ್ಲ ಅಥವಾ ಅದನ್ನು ಆಕರ್ಷಕವಾಗಿ ಅಥವಾ ಕಾಮಪ್ರಚೋದಕವಾಗಿ ಕಂಡುಕೊಳ್ಳುತ್ತಾರೆ ಎಂದು ಕೇಳಲು ಆಶ್ಚರ್ಯಪಡುತ್ತಾರೆ. ಸಾಮಾಜಿಕ ಸಂದೇಶಗಳು ಮತ್ತು ಸಾಂಸ್ಕೃತಿಕ ರೂಢಿಗಳು ನೈಸರ್ಗಿಕ ಪರಿಮಳಗಳ ಬಗ್ಗೆ ಅವಮಾನ ಮತ್ತು ಮುಜುಗರವನ್ನು ಉಂಟುಮಾಡುವ ಮೂಲಕ ಮಹಿಳೆಯರಿಗೆ ಅಪಚಾರವನ್ನು ಮಾಡಿವೆಯೇ ಎಂದು ಅವರು ಮುಂದುವರಿಸುತ್ತಾರೆ. ಕಾಮಪ್ರಚೋದಕ ಪ್ರತಿಕ್ರಿಯೆಯಲ್ಲಿ ಪರಿಮಳವು ಒಂದು ಪ್ರಮುಖ ಅಂಶವಾಗಿದೆ ಮತ್ತು ನೈಸರ್ಗಿಕ ವಾಸನೆಯನ್ನು ನಿರ್ಬಂಧಿಸುವುದು ವಾಸ್ತವವಾಗಿ ವಿಕಸನೀಯ ದಕ್ಷತೆ ಮತ್ತು ದೀರ್ಘಾವಧಿಯ ಲೈಂಗಿಕ ತೃಪ್ತಿಗೆ ಅಡ್ಡಿಪಡಿಸುತ್ತದೆ ಎಂದು ವಿಕಾಸಾತ್ಮಕ ಸಂಶೋಧನೆ ತೋರಿಸುತ್ತದೆ. ಇನ್ನು, ನೀವು ಅಥವಾ ನಿಮ್ಮ ಪಾಲುದಾರರು ಯೋನಿ ವಾಸನೆ ಅಥವಾ ಡಿಸ್ಚಾರ್ಜ್ನಲ್ಲಿ ಸ್ಪಷ್ಟವಾದ ಬದಲಾವಣೆಯನ್ನು ಗಮನಿಸಿದರೆ, ಸೋಂಕನ್ನು ತಳ್ಳಿಹಾಕಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ, ಆಂಡರ್ಸನ್ ಸೇರಿಸುತ್ತಾರೆ.
4. ಕೆಲವೊಮ್ಮೆ ಲೈಂಗಿಕತೆಯ ನಂತರ ನಾನು ರಕ್ತಸ್ರಾವವನ್ನು ಅನುಭವಿಸುತ್ತೇನೆ, ಹೆಚ್ಚು ಅಲ್ಲ, ಸ್ವಲ್ಪ. ಇದು ಸಾಮಾನ್ಯವೇ? ಯಾವುದೇ ನಂತರದ ಲೈಂಗಿಕ ರಕ್ತಸ್ರಾವದ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡುವುದು ಉತ್ತಮ. ಲವು ಚುಕ್ಕೆ ಕೂಡ ಲೈಂಗಿಕತೆಯ ನಂತರ ರಕ್ತಸ್ರಾವ ಅಥವಾ ವೈದ್ಯಕೀಯ ಪ್ರಪಂಚದಲ್ಲಿ ಕರೆಯಲ್ಪಡುವ ಪೋಸ್ಟ್ಕೊಯಿಟಲ್ ರಕ್ತಸ್ರಾವವು ಸಾಮಾನ್ಯವಾಗಿ ಅಸಹಜವಾದ ಯಾವುದೋ ಒಂದು ಚಿಹ್ನೆಯಾಗಿರಬಹುದು. ಸಾಮಾನ್ಯವಾಗಿ ಸೋಂಕು ಅಥವಾ ಗರ್ಭಕಂಠದ ಪಾಲಿಪ್, ಆದರೆ ಕೆಲವೊಮ್ಮೆ ಗರ್ಭಕಂಠದ ಕ್ಯಾನ್ಸರ್ನಂತಹ ಹೆಚ್ಚು ಸಂಬಂಧಿಸಿದೆ ಎಂದು ಲಿಸಾ ಸ್ಟರ್ನ್ ಹೇಳುತ್ತಾರೆ. ಮ್ಯಾಸನ್, ಲಾಸ್ ಏಂಜಲೀಸ್ನಲ್ಲಿ ಯೋಜಿತ ಪೇರೆಂಟ್ಹುಡ್ನೊಂದಿಗೆ ಕೆಲಸ ಮಾಡುವ ನರ್ಸ್ ಪ್ರಾಕ್ಟೀಷನರ್ ಮತ್ತು ಜೇನ್ ಫೆಸ್ ಖಮ್ನಲ್ಲಿ ಬ್ಲಾಗ್ಗಳು. ಆದರೆ ಕೆಲವೊಮ್ಮೆ ಅಂತಹ ರಕ್ತಸ್ರಾವವು ಏನೂ ಅಲ್ಲ, ನೈಸರ್ಗಿಕವೂ ಸಹ. ಸಾಂದರ್ಭಿಕವಾಗಿ ಮಹಿಳೆಯರು, ವಿಶೇಷವಾಗಿ ಹದಿಹರೆಯದ ಮಹಿಳೆಯರು ಅಥವಾ ಗರ್ಭಿಣಿಯರು, ಲೈಂಗಿಕತೆಯ ನಂತರ ಲವು ರಕ್ತಸ್ರಾವವನ್ನು ಗಮನಿಸುತ್ತಾರೆ. ಇದು ಗರ್ಭಕಂಠದ ಸಾಮಾನ್ಯ ಬೆಳವಣಿಗೆಯ ಬದಲಾವಣೆಗಳಿಂದ ಉಂಟಾಗುತ್ತದೆ. ಇನ್ನು ಯಾವುದೇ ರಕ್ತಸ್ರಾವವು ಯಾವುದೇ ಆಧಾರವಾಗಿರುವ ಸಮಸ್ಯೆಗಳನ್ನು ತಳ್ಳಿಹಾಕಲು ನಿಮ್ಮ ವೈದ್ಯರ ಭೇಟಿಯನ್ನು ಸೂಚಿಸಬೇಕು. 5. ಸಂಭೋಗದ ನಂತರ ಸೆಳೆತವನ್ನು ಅನುಭವಿಸುವುದು ಸಾಮಾನ್ಯವೇ? ನೀವು ನಿಮ್ಮ ಅವಧಿಯನ್ನು ನಿರೀಕ್ಷಿಸದಿದ್ದರೂ ಸಹ. ಹೌದು, ಸಂಭೋಗದ ನಂತರ ಸೆಳೆತವು ಸಾಮಾನ್ಯವಾಗಬಹುದು, ವಿಶೇಷವಾಗಿ ಗರ್ಭಕಂಠದ ಗರ್ಭಾಶಯದ ಕೆಳಗಿನ ಭಾಗ. ಲೈಂಗಿಕ ಸಮಯದಲ್ಲಿ ಶಿಶ್ನ ಬೆರಳುಗಳು ಅಥವಾ ಲೈಂಗಿಕ ಆಟಿಕೆಗಳ ಸಂಪರ್ಕದ ಮೂಲಕ ಎಲ್ಲ ಜರ್ಜರಿತವಾಗಿದ್ದರೆ, ಸ್ಟರ್ನ್ ಹೇಳುತ್ತಾರೆ. ಒಂದು ಸೆಳೆತದ ಸಂವೇದನೆಯು ಕೆಲವೊಮ್ಮೆ ಮೂತ್ರಕೋಶ ಅಥವಾ ಮೂತ್ರದ ಪ್ರದೇಶದಲ್ಲಿನ ಅಸ್ವಸ್ಥತೆಯ ಪರಿಣಾಮವಾಗಿರಬಹುದು. ಲೈಂಗಿಕ ಸಮಯದಲ್ಲಿ ಮತ್ತು ನಂತರ ಸೆಳೆತವನ್ನು ಕಡಿಮೆ ಮಾಡಲು ಲೈಂಗಿಕತೆಯ ಮೊದಲು ಮತ್ತು ನಂತರ ನಿಮ್ಮ ಮೂತ್ರಕೋಶವನ್ನು ಖಾಲಿ ಮಾಡಲು ಪ್ರಯತ್ನಿಸಿ. ಇನ್ನು ಸ್ಟರ್ನ್ ಹೇಳುತ್ತಾರೆ, ನೀವು ಸಂಭೋಗದ ನಂತರ ನಿರಂತರ ಸೆಳೆತವನ್ನು ಅನುಭವಿಸಿದರೆ, ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ಗಳು ಅಥವಾ ಮೂತ್ರದ ಸೋಂಕಿನಂತಹ ಯಾವುದೇ ಆಧಾರವಾಗಿರುವ ಆರೋಗ್ಯ ಪರಿಸ್ಥಿತಿಗಳನ್ನು ತಳ್ಳಿಹಾಕಲು ನಿಮ್ಮ ವೈದ್ಯರನ್ನು ನೋಡುವುದು ಉತ್ತಮ. 6. ಇದು ತುಂಬಾ ಮುಜುಗರದ ಸಂಗತಿಯಾಗಿದೆ, ಆದರೆ ಕೆಲವೊಮ್ಮೆ ನಾನು ಲೈಂಗಿಕ ಸಮಯದಲ್ಲಿ ಅನಿಲವನ್ನು ಹಾದು ಹೋಗುತ್ತೇನೆ. ನನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಇದು ಏಕೆ ಸಂಭವಿಸುತ್ತದೆ ಮತ್ತು ಇತರ ಮಹಿಳೆಯರಿಗೆ ಇದು ಸಂಭವಿಸುತ್ತದೆ? ಇದು ಸಾಮಾನ್ಯ ಮತ್ತು ನೈಸರ್ಗಿಕವಾಗಿದೆ, ಸ್ಟರ್ನ್ ಹೇಳುತ್ತಾರೆ. ಇದು ಬಹಳಷ್ಟು ಜನರಿಗೆ ಸಂಭವಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳು, ಗರ್ಭಾಶಯ, ಅಂಡಾಶಯಗಳು ಮತ್ತು ಯೋನಿ ಜೀರ್ಣಾಂಗವ್ಯೂಹದ ದೊಡ್ಡ ಭಾಗವಾದ ಕೊಲೊನ್ಗೆ ಬಹಳ ಹತ್ತಿರದಲ್ಲಿದೆ. ಸಂಭೋಗದ ಸಮಯದಲ್ಲಿ ಈ ಅಂಗಗಳ ಯಾವುದೇ ಚಲನೆಯು ಕರುಳಿನ ಚಲನೆಯನ್ನು ಪ್ರಚೋದಿಸುತ್ತದೆ. ಅದು ನಂತರ ಸಿಕ್ಕಿಬಿದ್ದ ಅನಿಲವನ್ನು ಬಿಡುಗಡೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಕೆಲವೊಮ್ಮೆ ಪರಾಕಾಷ್ಠೆಯು ಅನಿಲವನ್ನು ಪ್ರಚೋದಿಸಬಹುದು. ಕ್ಲೈಮ್ಯಾಕ್ಸ್ಗೆ ಮುಂಚೆಯೇ ವಿಶ್ರಾಂತಿ ಸ್ನಾಯುಗಳಿಗೆ ಧನ್ಯವಾದಗಳು. ಮುಜುಗರವೋ? ಹೌದು, ಆದರೆ ನಾವೆಲ್ಲರೂ ಇಲ್ಲಿ ಒಂದೇ ದೋಣಿಯಲ್ಲಿದ್ದೇವೆ ಎಂದು ತಿಳಿಯುವುದು ಅದ್ಭುತವಾಗಿದೆ. 7. ನನ್ನ ಒಂದು ಯೋನಿ ತುಟಿ ಇನ್ನೊಂದಕ್ಕಿಂತ ದೊಡ್ಡದಾಗಿದೆ. ನನ್ನ ಪತಿ ನನಗೆ ಕೊಳಕು ಯೋನಿ ಇದೆ ಎಂದು ಭಾವಿಸುತ್ತಾನೆ ಎಂದು ನಾನು ಚಿಂತೆ ಮಾಡುತ್ತೇನೆ. ನನ್ನದು ಸಾಮಾನ್ಯವಾಗಿದೆಯೇ ಎಂದು ನನಗೆ ಹೇಗೆ ತಿಳಿಯುವುದು? ಪ್ರತಿ ಮಹಿಳೆಯ ಯೋನಿಯು ವಿಶಿಷ್ಟವಾಗಿದೆ ಮತ್ತು ಅನೇಕವು ಅಸಮಪಾರ್ಶ್ವವಾಗಿರುತ್ತದೆ ಎಂದು ಸ್ಟರ್ನ್ ಹೇಳುತ್ತಾರೆ. ಯಾವುದೇ ಸಾಮಾನ್ಯ ಅಥವಾ ಅಸಹಜ ಯೋನಿಗಳು ಇಲ್ಲ, ಅವರು ವಿವರಿಸುತ್ತಾರೆ. ಆದರೂ ನಿಮ್ಮ ಯೋನಿಯು ಬದಲಾಗಿರುವುದನ್ನು ನೀವು ಗಮನಿಸಿದರೆ, ಉದಾಹರಣೆಗೆ ನಿಮ್ಮ ಯೋನಿ ತುಟಿಗಳ 1 ಅಥವಾ 2ರ ಮೇಲೆ ಗಡ್ಡೆ ಅಥವಾ ಬಣ್ಣದಲ್ಲಿ ಬದಲಾವಣೆ ಕಂಡುಬಂದರೆ ಮೌಲ್ಯಮಾಪನಕ್ಕಾಗಿ ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರನ್ನು ನೋಡಿ. ಆದರೆ ಒಂದು ಕಡೆ ಪ್ರೌಢಾವಸ್ಥೆಯ ನಂತರ ಇದು ನಿಮ್ಮದೇ ಆದ ಸಾಮಾನ್ಯ ಬದಲಾವಣೆಯಾಗಿದೆ ಎಂದು ಅವರು ಹೇಳುತ್ತಾರೆ. 8. ಸಂಭೋಗದ ಸಮಯದಲ್ಲಿ ಮತ್ತು ನಂತರ ನನಗೆ ಆಗಾಗ್ಗೆ ನೋವು ಉಂಟಾಗುತ್ತದೆ ಎಂಬ ಅಂಶದ ಬಗ್ಗೆ ನಾನು ಚಿಂತಿತನಾಗಿದ್ದೇನೆ. ಇದು ತೀವ್ರವಾಗಿಲ್ಲ, ಆದರೆ ಇದು ತೊಂದರೆದಾಯಕವಾಗಿದೆ ಮತ್ತು ಇತರ ಮಹಿಳೆಯರು ಸಹ ಇದನ್ನು ಅನುಭವಿಸಿದರೆ ನನಗೆ ಆಶ್ಚರ್ಯವಾಗುವುದಿಲ್ಲ. ಒಳ್ಳೆಯ ಸುದ್ದಿ, ನೀನು ಏಕಾಂಗಿಯಲ್ಲ. ಅನೇಕ ಮಹಿಳೆಯರು ಲೈಂಗಿಕ ಸಮಯದಲ್ಲಿ ಕೆಲವು ಸ್ಥಾನಗಳಲ್ಲಿ, ಕೆಲವು ಪಾಲುದಾರರೊಂದಿಗೆ ಅಥವಾ ಋತುಚಕ್ರದ ಕೆಲವು ಸಮಯಗಳಲ್ಲಿ ಮಾತ್ರ ನೋವು ಅನುಭವಿಸುತ್ತಾರೆ ಎಂದು ಸ್ಟರ್ನ್ ಹೇಳುತ್ತಾರೆ. ಇದು ಸಾಮಾನ್ಯವಾಗಿದೆ, ಆದರೂ ತೀವ್ರವಾದ ಅಥವಾ ನಿರಂತರವಾದ ನೋವನ್ನು ಮೌಲ್ಯಮಾಪನ ಮಾಡಬೇಕು. ಈ ಕೆಂಪು ಧ್ವಜಗಳ ಬಗ್ಗೆ ಜಾಗರೂಕರಾಗಿರಿ. ಸಂಭೋಗದ ಸಮಯದಲ್ಲಿ ನಿಮಗೆ ನೋವು ಉಂಟಾದರೆ, ವಿಶೇಷವಾಗಿ ಯೋನಿ ಡಿಸ್ಚಾರ್ಜ್, ತೀವ್ರವಾದ ಮುಟ್ಟಿನ ಸೆಳೆತ ಅಥವಾ ಮೂತ್ರ ವಿಸರ್ಜನೆಯೊಂದಿಗೆ ಅಸ್ವಸ್ಥತೆಯಂತಹ ಇತರ ರೋಗಲಕ್ಷಣಗಳೊಂದಿಗೆ ಇದ್ದರೆ, ಗರ್ಭಕಂಠದ ಸೋಂಕನ್ನು ತಳ್ಳಿಹಾಕಲು ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರನ್ನು ನೀವು ನೋಡಬೇಕು. ಎಂಡೋಮೆಟ್ರಿಯೋಸಿಸ್ ಅಥವಾ ತೆರಪಿನ ಸಿಸ್ಟೈಟಿಸ್ ಅವರು ಸೇರಿಸುತ್ತಾರೆ. 9. ಮಗುವಿನ ನಂತರ ನನ್ನ ಯೋನಿಯು ವಿಭಿನ್ನವಾಗಿ ಕಾಣುತ್ತದೆಯೇ ಮತ್ತು ಅದು ಕಡಿಮೆ ತೃಪ್ತಿಕರವಾದ ಲೈಂಗಿಕತೆಯನ್ನು ಅರ್ಥೈಸುತ್ತದೆಯೇ?
ಯೋನಿ ಬದಲಾವಣೆಗಳಿಲ್ಲದೆ ಯಾರೂ ಹೆರಿಗೆ ಮತ್ತು ಹೆರಿಗೆಯ ಮೂಲಕ ಹೋಗುವುದಿಲ್ಲ ಎಂದು ನ್ಯೂಯಾರ್ಕ್ ನಗರದ ಆಲ್ಬರ್ಟ್ ಐನ್ಸ್ಟೈನ್ ಕಾಲೇಜ್ ಆಫ್ ಮೆಡಿಸಿನ್ ಮತ್ತು ಮಾಂಟೆಫಿಯೋರ್ ಮೆಡಿಕಲ್ ಸೆಂಟರ್ನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ಮತ್ತು ಮಹಿಳಾ ಆರೋಗ್ಯ ವಿಭಾಗದ ಬೋಧನಾ ವಿಭಾಗದ ಸದಸ್ಯರಾದ ಮೇರಿ ರೋಸರ್ ಮೆಡ್ಫರ್ ಹೇಳುತ್ತಾರೆ. ಆದರೆ ಇದು ಎಲ್ಲಾ ವಿನಾಶ ಮತ್ತು ಕತ್ತಲೆ ಅಲ್ಲ. ಅವರು ಹೇಳುತ್ತಾರೆ, ಯೋನಿ ಹೆರಿಗೆಯ ಸಮಯದಲ್ಲಿ ನಿಮ್ಮ ಯೋನಿಯು ಹಿಗ್ಗುವುದು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಎಂದು ಡಾ. ರೋಸರ್ ಹೇಳುತ್ತಾರೆ. ಯೋನಿ ಅಂಗಾಂಶಗಳು ಅವುಗಳ ಸ್ಥಿತಿಸ್ಥಾಪಕ ಸ್ವಭಾವದಿಂದಾಗಿ ಅತ್ಯಂತ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿವೆ. ನಿಮ್ಮ ಮಗುವಿನ ಗಾತ್ರ, ನೀವು ಎಷ್ಟು ಸಮಯ ತಳ್ಳಿದ್ದೀರಿ ಮತ್ತು ಎಪಿಸಿಯೋಟೊಮಿ ಅಥವಾ ಲೆಸರೇಷನ್ ರಿಪೇರಿ ನಂತರ ನಿಮ್ಮ ಅಂಗಾಂಶವು ಎಷ್ಟು ಚೆನ್ನಾಗಿ ವಾಸಿಯಾಗಿದೆ ಎಂಬುದನ್ನು ಒಳಗೊಂಡಂತೆ ಅನೇಕ ಅಂಶಗಳು ಚಿಕಿತ್ಸೆ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಪ್ರಕ್ರಿಯೆಗೆ ಸಹಾಯ ಮಾಡಲು ಕೆಗೆಲ್ ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡಿ ಮತ್ತು ಸಮಯವನ್ನು ನೀಡಿ, ಕನಿಷ್ಠ 6-8 ವಾರಗಳು. ಅವರು ಹೇಳುತ್ತಾರೆ, ನಿಮ್ಮ ಲೈಂಗಿಕ ಸಂಬಂಧವು ಹಿಂದೆಂದಿಗಿಂತಲೂ ಆರೋಗ್ಯಕರ ಮತ್ತು ಸಂತೋಷವಾಗಿರಬಹುದು. 10. ಸಂಭೋಗದ ಸಮಯದಲ್ಲಿ ನಾನು ಎಂದಿಗೂ ಪರಾಕಾಷ್ಠೆಯನ್ನು ಹೊಂದಿರಲಿಲ್ಲ. ಇದು ಸಾಮಾನ್ಯವೇ? ನೀನು ಏಕಾಂಗಿಯಲ್ಲ. ಕಿನ್ಸೆ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಸೆಕ್ಸ್, ಜೆಂಡರ್ ಮತ್ತು ರಿಪ್ರೊಡಕ್ಷನ್ನ ಸಂಶೋಧನೆಯ ಪ್ರಕಾರ ಕೇವಲ 29% ಮಹಿಳೆಯರು ಲೈಂಗಿಕ ಸಮಯದಲ್ಲಿ ಸ್ಥಿರವಾದ ಪರಾಕಾಷ್ಠೆಯನ್ನು ಹೊಂದಿದ್ದಾರೆಂದು ವರದಿ ಮಾಡುತ್ತಾರೆ. ಅದು 71% ಮಹಿಳೆಯರು ಲೈಂಗಿಕ ಸಮಯದಲ್ಲಿ ಅಥವಾ ಕೆಲವೊಮ್ಮೆ ಮಾತ್ರ ಪರಾಕಾಷ್ಠೆಯನ್ನು ಹೊಂದಿರುವುದಿಲ್ಲ. ಅನೇಕ ಮಹಿಳೆಯರಿಗೆ ಪರಾಕಾಷ್ಠೆಯನ್ನು ಸಾಧಿಸಲು ಸಂಭೋಗದ ಸಮಯದಲ್ಲಿ ಹೆಚ್ಚು ನೇರವಾದ ಕ್ಲೈಟೋರಲ್ ಪ್ರಚೋದನೆಯ ಅಗತ್ಯವಿರುತ್ತದೆ ಎಂದು ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ಪಾಲಿಸೇಡ್ಸ್ನಲ್ಲಿ ಖಾಸಗಿ ಅಭ್ಯಾಸದಲ್ಲಿರುವ ವೈದ್ಯ ಮತ್ತು 8 ವಾರಗಳು ವೈಬ್ರೆಂಟ್ ಹೆಲ್ತ್ ನ ಲೇಖಕರಾದ ಹೈಲಾ ಕ್ಯಾಸ್ ಹೇಳುತ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಸರಳವಾದ ಹಳೆಯ ಸಂಭೋಗದಿಂದ ಪರಾಕಾಷ್ಠೆಯನ್ನು ತಲುಪಲು ಸಾಧ್ಯವಾಗದಿದ್ದರೆ ಕೆಟ್ಟದ್ದನ್ನು ಅನುಭವಿಸಬೇಡಿ. ಅನೇಕ ಮಹಿಳೆಯರು ಸರಳವಾಗಿ ಸಾಧ್ಯವಿಲ್ಲ ಮತ್ತು ನಾಚಿಕೆಪಡಲು ಏನೂ ಇಲ್ಲ. ಆದರೆ ನೀವು ಸ್ವಲ್ಪ ಸೆಕ್ಸ್ ಹೋಮ್ವರ್ಕ್ನಲ್ಲಿ ಆಸಕ್ತಿ ಹೊಂದಿದ್ದರೆ ನಿಮ್ಮ ಪತಿಯನ್ನು ಹಿಡಿದುಕೊಳ್ಳಿ ಮತ್ತು ಈ ಸಲಹೆಯನ್ನು ಪ್ರಯತ್ನಿಸಿ. ಕೆಲವು ಮಹಿಳೆಯರು ಈ ಮೊದಲು ಕ್ಲೈಟೋರಲ್ ಪರಾಕಾಷ್ಠೆಯನ್ನು ಹೊಂದಿದ್ದಲ್ಲಿ ಸಂಭೋಗದೊಂದಿಗೆ ಪರಾಕಾಷ್ಠೆಯನ್ನು ಹೊಂದಲು ಸಾಧ್ಯವಾಗುತ್ತದೆ ಎಂದು ಡಾ. ಕ್ಯಾಸ್ ಹೇಳುತ್ತಾರೆ. 11. ಇಂತಹ ಕೊಳಕು ಯೋನಿ ಇದೆ. ಕೆಲವು ಗುಣಲಕ್ಷಣಗಳ ಆಧಾರದ ಮೇಲೆ ಸ್ತ್ರೀ ಜನನಾಂಗಗಳನ್ನು 2 ವಿಭಾಗಗಳಲ್ಲಿ ಇರಿಸುವ ಭಯಾನಕ ವೆಬ್ಸೈಟ್ಗಳ ಬಗ್ಗೆ ನೀವು ಕೇಳಿರಬಹುದು. ಸುಂದರ ಅಥವಾ ಕೊಳಕು. ಅಸಂಬದ್ಧ. ನ್ಯೂಯಾರ್ಕ್ ಮೂಲದ ಲೈಂಗಿಕ ತರಬೇತುದಾರ, ಪ್ರಮಾಣೀಕೃತ ಲೈಂಗಿಕ ಶಿಕ್ಷಣತಜ್ಞ ಮತ್ತು ಸೆಕ್ಸ್ ಸೊಲ್ಯೂಷನ್ಸ್ ನ ಸಂಸ್ಥಾಪಕ ಆಮಿ ಲೆವಿನ್ ಹೇಳುತ್ತಾರೆ, 2 ಮಹಿಳಾ ಯೋನಿಗಳು ಒಂದೇ ರೀತಿ ಕಾಣುವುದಿಲ್ಲ. ನಾವೆಲ್ಲರೂ ಅನನ್ಯರಾಗಿದ್ದೇವೆ ಎಂದು ಅವರು ಹೇಳುತ್ತಾರೆ. ಲ್ಯಾಬಿಯಾ ಸಾಮಾನ್ಯವಾಗಿ ಮಹಿಳೆಯರಿಗೆ ತಮ್ಮ ಜನನಾಂಗಗಳ ಬಗ್ಗೆ ಹೆಚ್ಚಿನ ಆತಂಕವನ್ನು ನೀಡುತ್ತದೆ. ಲ್ಯಾಬಿಯಾವು ಸಮ್ಮಿತೀಯ ಅಥವಾ ಅಸಮಪಾರ್ಶ್ವವಾಗಿರಬಹುದು, ಗಾತ್ರದಲ್ಲಿ ವ್ಯಾಪ್ತಿ, ನಯವಾದದಿಂದ ಸುಕ್ಕುಗಟ್ಟಿದವರೆಗೆ ಮತ್ತು ಗುಲಾಬಿ ಬಣ್ಣದಿಂದ ಕಂದು ಬಣ್ಣದವರೆಗೆ ವಿನ್ಯಾಸದಲ್ಲಿ ಬದಲಾಗುತ್ತದೆ. ನಿಮ್ಮ ಅಂಗರಚನಾಶಾಸ್ತ್ರದ ಬಗ್ಗೆ ನೀವು ಆತಂಕವನ್ನು ಹೊಂದಿದ್ದರೆ, ಲೆವಿನ್ ನಿಮಗೆ ಈ ಸಲಹೆಯನ್ನು ನೀಡಿದ್ದಾರೆ: ಕೈಕನ್ನಡಿಯನ್ನು ಹಿಡಿದುಕೊಳ್ಳಿ ಮತ್ತು ಚೆನ್ನಾಗಿ ನೋಡಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಪ್ರೀತಿಸಲು ಕಲಿಯುವಂತೆಯೇ ನಿಮಗೆ ನೀಡಿದ್ದನ್ನು ಸ್ವೀಕರಿಸುವುದು ಮುಖ್ಯವಾಗಿದೆ. ಇಲ್ಲದಿದ್ದರೆ ನಿಮ್ಮ ಸ್ವಯಂ ಪ್ರಜ್ಞೆಯು ನಿಮ್ಮ ಲೈಂಗಿಕ ವಿಶ್ವಾಸವನ್ನು ಹಾಳುಮಾಡುತ್ತದೆ ಮತ್ತು ಅಂತಿಮವಾಗಿ ನಿಮ್ಮ ಯೋನಿ ಮತ್ತು ಯೋನಿಯು ಅದ್ಭುತವಾದ ಆನಂದ ಮತ್ತು ಉದ್ದೇಶವನ್ನು ಹೊಂದಲು ಕೃತಜ್ಞರಾಗಿರಿ. ಮತ್ತು ತಮ್ಮ ಜನನಾಂಗಗಳ ನೋಟವನ್ನು ಸುಧಾರಿಸಲು ಶಸ್ತ್ರಚಿಕಿತ್ಸೆಗಳನ್ನು ಪರಿಗಣಿಸುವವರಿಗೆ ಡಾ. ರೋಸರ್ ಈ ಎಚ್ಚರಿಕೆಯ ಪದವನ್ನು ಹೊಂದಿದ್ದಾರೆ: ಶಸ್ತ್ರಚಿಕಿತ್ಸೆಯು ಕೊನೆಯಲ್ಲಿ ಹೆಚ್ಚು ಹಾನಿಗೊಳಗಾಗಬಹುದು ಮತ್ತು ಅಂಗಾಂಶಗಳ ಅತಿಯಾದ ಗುರುತು ಮತ್ತು ಸಂವೇದನೆ ಕಡಿಮೆಯಾಗಲು ಕಾರಣವಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅವರು ಸೇರಿಸುತ್ತಾರೆ, ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ಹೇಗೆ ಯೋಚಿಸುತ್ತೀರಿ ಮತ್ತು ಹೇಗೆ ಭಾವಿಸುತ್ತೀರಿ ನಿಮ್ಮ ಲೈಂಗಿಕತೆಯನ್ನು ವ್ಯಾಖ್ಯಾನಿಸುತ್ತದೆ. ನಿಮ್ಮ ಸ್ವಂತ ದೇಹದೊಂದಿಗೆ ಆರಾಮದಾಯಕ ಮತ್ತು ಸುರಕ್ಷಿತವಾಗಿರಿ. ನೀವು ಸುಂದರವಾಗಿದ್ದೀರಿ. 12. ನಾನು ಕಾಲೇಜಿನಲ್ಲಿ ಒಮ್ಮೆ ಅಸುರಕ್ಷಿತ ಲೈಂಗಿಕತೆಯನ್ನು ಹೊಂದಿದ್ದೇನೆ. ವರ್ಷಗಳ ನಂತರವೂ ನಾನು ಇದನ್ನು ಕಾಡುತ್ತಿದ್ದೇನೆ. ನಾನು ಎಂದಿಗೂ ಸ್ಟಿಯ ಲಕ್ಷಣಗಳನ್ನು ಹೊಂದಿಲ್ಲ, ಆದರೆ ನಾನು ಹೆವ್ ಪರೀಕ್ಷೆಯನ್ನು ಮಾಡಬೇಕೆ? ನೀವು ತಲೆ ಕೆಡಿಸಿಕೊಳ್ಳಬೇಕೆ? ಇಲ್ಲ, ಡಾ. ರೋಸರ್ ಹೇಳುತ್ತಾರೆ. ನೀವು ಸ್ಟ ಪರೀಕ್ಷೆಗಳ ಬ್ಯಾಟರಿಯನ್ನು ಪಡೆಯಬೇಕೇ? ಹೌದು. ಅಸುರಕ್ಷಿತ ಲೈಂಗಿಕತೆಯನ್ನು ಹೊಂದಿರುವ ಯಾರಾದರೂ ಲೈಂಗಿಕವಾಗಿ ಹರಡುವ ರೋಗವನ್ನು ಒಮ್ಮೆಯಾದರೂ ಪಡೆಯಬಹುದು ಎಂಬ ನಿಮ್ಮ ಕಾಳಜಿಯು ಮಾನ್ಯವಾಗಿದೆ. ಮನಸ್ಸಿನ ಶಾಂತಿಗಾಗಿ ನೀವು ಹೆವ್ ಸೇರಿದಂತೆ ಸ್ಟ ಪರೀಕ್ಷೆಗಾಗಿ ನಿಮ್ಮ ಸ್ತ್ರೀರೋಗತಜ್ಞರನ್ನು ಭೇಟಿ ಮಾಡಿ ಮತ್ತು ನೀವು ಸಿದ್ಧರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ.
ನಿಮ್ಮ ಪ್ಯಾಪ್ಸ್ಮಿಯರ್ನಲ್ಲಿ ದಿನಾಂಕ ಕೆಲವು ಸ್ಟ್ಗಳು ಹಲವು ವರ್ಷಗಳವರೆಗೆ ಲಕ್ಷಣರಹಿತವಾಗಿರುತ್ತವೆ ಎಂದು ಅವರು ಹೇಳುತ್ತಾರೆ. ಉದಾಹರಣೆಗೆ, ಕ್ಲಮೈಡಿಯಾವು ಲೈಂಗಿಕವಾಗಿ ಹರಡುವ ಸೋಂಕುಯಾಗಿದ್ದು, ಅದು ನಿಮ್ಮ ಸಂತಾನೋತ್ಪತ್ತಿ ಪ್ರದೇಶವನ್ನು ಗಾಯಗೊಳಿಸುವಾಗ ಮೌನವಾಗಿರಬಹುದು. ಇದು ಬಂಜೆತನಕ್ಕೆ ಕಾರಣವಾಗಬಹುದು ಎಂದು ಅವರು ಹೇಳುತ್ತಾರೆ. ಹ್ಯೂಮನ್ ಪ್ಯಾಪಿಲೋಮವೈರಸ್ ಹಪವ ಸಹ ಅತ್ಯಂತ ಸಾಮಾನ್ಯವಾಗಿದೆ ಮತ್ತು ಸಾಂಕ್ರಾಮಿಕವಾಗಿದೆ. ಇದು ಜನನಾಂಗದ ನರಹುಲಿಗಳು ಮತ್ತು ಅಸಹಜ ಪ್ಯಾಪ್ಸ್ಮಿಯರ್ಗಳನ್ನು ಉಂಟುಮಾಡಬಹುದು ಮತ್ತು ನಿಮ್ಮ ಗರ್ಭಕಂಠದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಬಾಟಮ್ ಲೈನ್, ಚಿಂತೆ ಮಾಡುವುದನ್ನು ನಿಲ್ಲಿಸಿ ಮತ್ತು ಪರೀಕ್ಷಿಸಿ. 13. ಮೌಖಿಕ ಹರ್ಪಿಸ್ ಮತ್ತು ಮೌಖಿಕ ಸಂಭೋಗ ಮಿಶ್ರಣವನ್ನು ಮಾಡುವುದೇ? ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನನ್ನ ಸಂಗಾತಿಯ ಜನನಾಂಗಗಳಿಗೆ ನಾನು ಶೀತ ಹುಣ್ಣನ್ನು ರವಾನಿಸಬಹುದೇ? ಹೌದು, ಡಾ. ರೋಸರ್ ಹೇಳುತ್ತಾರೆ, ನೀವು ನಿಮ್ಮ ಸಂಗಾತಿಯ ಜನನಾಂಗಗಳಿಗೆ ಶೀತ ಹುಣ್ಣನ್ನು ರವಾನಿಸಬಹುದು. ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಹಸ್ವ ಚುಂಬನದ ಜೊತೆಗೆ ಮೌಖಿಕ, ಯೋನಿ ಅಥವಾ ಗುದ ಸಂಭೋಗದ ಮೂಲಕ ಹರಡಬಹುದು. ಇತ್ತೀಚಿನವರೆಗೂ ಹಸ್ವ ವ್ಯವಕಲನ ಒಂದು ಮೌಖಿಕ ಅಥವಾ ಶೀತ ಹುಣ್ಣುಗಳು, ಆದರೆ ಹಸ್ವ ವ್ಯವಕಲನ 2 ಜನನಾಂಗದ ಹುಣ್ಣುಗಳು ಅಥವಾ ಗುಳ್ಳೆಗಳೊಂದಿಗೆ ಸಂಬಂಧಿಸಿದೆ. ಆದರೆ ನಿಮ್ಮ ಮುಖ ಅಥವಾ ಜನನಾಂಗಗಳ ಮೇಲೆ ನೀವು ವೈರಸ್ ಪಡೆಯಬಹುದು ಎಂದು ಈಗ ತಿಳಿದುಬಂದಿದೆ. ಹಸ್ವ ವ್ಯವಕಲನ 1 ಮತ್ತು ಹಸ್ವ ವ್ಯವಕಲನ 2 ಮೌಖಿಕ, ಜನನಾಂಗ ಮತ್ತು ಗುದದ ಸ್ಥಳಗಳಿಗೆ ಸೋಂಕು ತರಬಹುದು. ವಿಶೇಷವಾಗಿ ಹದಿಹರೆಯದವರಲ್ಲಿ ಅವರು ಸಂಭೋಗದ ಬದಲಿಗೆ ಮೌಖಿಕ ಸಂಭೋಗವನ್ನು ಹೊಂದಿರುವುದರಿಂದ ಜನನಾಂಗದ ಹಸ್ವ ವ್ಯವಕಲನ 1 ಹೆಚ್ಚು ಪ್ರಚಲಿತವಾಗಿದೆ. ಜನನಾಂಗದ ಜೊತೆಗೆ ಕಾಂಡೋಮ್ ಅನ್ನು ಬಳಸುವುದು ಮುಖ್ಯವಾಗಿದೆ. ಮೌಖಿಕ ಲೈಂಗಿಕತೆ. 14. ನಾನು ನಿಜವಾಗಿಯೂ ಮೌಖಿಕ ಸಂಭೋಗದಿಂದ ಅನಾನುಕೂಲವನ್ನು ಅನುಭವಿಸುತ್ತೇನೆ. ಕೊಡುವುದು ಮತ್ತು ಸ್ವೀಕರಿಸುವುದು ಎರಡನ್ನೂ. ಇದು ಸಾಮಾನ್ಯವೇ? ನಾನು ಅದರೊಂದಿಗೆ ಹೆಚ್ಚು ಆರಾಮದಾಯಕವಾಗುವುದು ಹೇಗೆ? ಲೈಂಗಿಕ ಆದ್ಯತೆಗಳು ಮತ್ತು ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು ಹರವು ನಡೆಸುತ್ತವೆ ಎಂದು ಡಾ. ಕ್ಯಾಸ್ ಹೇಳುತ್ತಾರೆ. ಮೌಖಿಕ ಸಂಭೋಗವನ್ನು ಒಳಗೊಂಡಂತೆ ಒಂದು ನಿರ್ದಿಷ್ಟ ಸ್ಥಾನದೊಂದಿಗೆ ಅಹಿತಕರವಾಗಿರುವುದರಲ್ಲಿ ಯಾವುದೇ ತಪ್ಪಿಲ್ಲ, ಆದರೆ ನಿಮ್ಮ ಕಾಳಜಿಯನ್ನು ನೀವೇ ಇಟ್ಟುಕೊಳ್ಳುವ ಬದಲು ಅವರು ತಮ್ಮ ಗಂಡಂದಿರೊಂದಿಗೆ ಚರ್ಚಿಸಲು ಮಹಿಳೆಯರನ್ನು ಪ್ರೋತ್ಸಾಹಿಸುತ್ತಾರೆ. ಅದರ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆ ನಡೆಸಿ, ಅವರು ಹೇಳುತ್ತಾರೆ. ಮೌಖಿಕ ಸಂಭೋಗದ ಬಗ್ಗೆ ನಿರಾಸಕ್ತಿ ಮತ್ತು ಇಷ್ಟವಿಲ್ಲದಿರುವುದು ಲೈಂಗಿಕತೆಯ ಬಗ್ಗೆ ಪೂರ್ವಕಲ್ಪಿತ ವಿಚಾರಗಳಿಂದ ಉಂಟಾಗಬಹುದು ಎಂದು ನೀವು ಕೆಲವು ಸ್ವಯಂ ಪರಿಶೋಧನೆಯೊಂದಿಗೆ ಕಂಡುಕೊಳ್ಳಬಹುದು. ಅನೇಕ ಮಹಿಳೆಯರು ಅಲ್ಲಿ ಕೊಳಕು ಎಂದು ಭಾವಿಸುತ್ತಾರೆ. ಅವರು ಹೇಳುತ್ತಾರೆ, ಹೀಗೆ ಲೈಂಗಿಕ ಸಂತೋಷಗಳ ಸಂಪೂರ್ಣ ಶ್ರೇಣಿಯಿಂದ ವಂಚಿತರಾಗುತ್ತಾರೆ. ಪುರುಷರು ಮತ್ತು ಮಹಿಳೆಯರು ಮೌಖಿಕ ಸಂಭೋಗವನ್ನು ನೀಡುವುದನ್ನು ಮತ್ತು ಸ್ವೀಕರಿಸುವುದನ್ನು ಆನಂದಿಸುವುದು ಸಹಜ ಎಂದು ತಿಳಿಯಿರಿ. ಹಾಗೆ ನೀವು ಮಾಡಬಹುದು.